ಎಸ್ ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದ್ರೆ ಬಣ ಬಡಿದಾಟ ಏನಂತಂದ್ರೆ ಏನು ಬಿಜೆಪಿಯಲ್ಲಿ ಬಣ ಬಡಿದಾಟದ ನಡುವೆ ಈಗ ರಾಜ್ಯ ಉಸ್ತುವಾರಿಯನ್ನ ಬದಲಾವಣೆ ಮಾಡೋದಕ್ಕೆ ಕೇಂದ್ರ ಪ್ಲಾನ್ ಮಾಡಿದೆ ಅನ್ನುವಂತಹ ಸುದ್ದಿ ಈಗ ಸ್ಫೋಟವಾಗ್ತಾ ಇದೆ. ರಾಜ್ಯ ಅಂದ್ರೆ ಬಿಜೆಪಿ ರಾಜ್ಯ ಉಸ್ತುವಾರಿಯಾಗಿರುವಂತಹ ಡಾಕ್ಟರ್ ರಾಧಾಮೋಹನ್ ಅಗರ್ವಾಲ್ ಅವರನ್ನ ಹೈಕಮಾಂಡ್ ಏನಂತಂದ್ರೆ ಚೇಂಜ್ ಮಾಡುವ ಸಾಧ್ಯತೆ ಇದೆಯಾ ಅಂತನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಏನಂತಂದ್ರೆ ರಾಜ್ಯ ಉಸ್ತುವಾರಿ ಬದಲಾವಣೆಗೆ ಅಸ್ತು ಅಂತ ಹೇಳುವ ಸಾಧ್ಯತೆ ಇದೆ ಬಿಜೆಪಿ ಹೈಕಮಾಂಡ್. ಏನಂತಂದ್ರೆ ಬಿಜೆಪಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಬಿರುಸಿನ ಚಟುವಟಿಕೆ ನಡೀತಾ ಇರುವ ಬೆನ್ನಲ್ಲೇ ರಾಜ್ಯ ಉಸ್ತುವಾರಿ ಬದಲಿಸುವ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಲಾಗಿದೆ. ಪಕ್ಷದ ರಾಜ್ಯ ಉಸ್ತುವಾರಿ ಡಾಕ್ಟರ್ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಬದಲಿಸಬೇಕು ಅಂತ ಎಲ್ಲೋ ಒಂದ್ ಕಡೆ ಹೇಳಲಾಗ್ತಾ ಇದೆ. ಬಟ್ ಯಾಕೆ ಬದಲಾವಣೆ ಮಾಡಬೇಕು? ಏನಂತಂದ್ರೆ ಈಗ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಶುರುವಾಗಿದೆ. ಒಂದ್ ಕಡೆ ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸಬೇಕು ಅಂತ ಯತ್ನಾಳ್ ಟೀಮ್ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದೆ. ಇದನ್ನ ಸಮರ್ಪಕವಾಗಿ ಮೇಂಟೈನ್ ಮಾಡುವುದರಲ್ಲಿ ಅಗರ್ವಾಲ್ ಅವರು ವಿಫಲರಾಗಿದ್ದಾರೆ ಅನ್ನುವಂತಹ ಒಂದು ಕಾರಣವನ್ನ ಇಟ್ಕೊಂಡು ಹೈಕಮಾಂಡ್ ಈ ಒಂದು ನಿರ್ಧಾರಕ್ಕೆ ಬಂತ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಏನಂತಂದ್ರೆ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕುವಲ್ಲಿ ವಿಫಲವಾಗಿದೆ. ರಾಮಲು ಅವರ ಜೊತೆಗೂ ಕೂಡ ಜಗಳವಾಡಿದ್ರು ಅಗರ್ವಾಲ್. ಈ ಎಲ್ಲ ಕೆಲವೊಂದಿಷ್ಟು ಕಾರಣಗಳನ್ನು ಇಟ್ಟುಕೊಂಡು ಬಿಜೆಪಿ ಹೈಕಮಾಂಡ್ ಅಗರ್ವಾಲ್ ಅವರನ್ನ ಬದಲಾಯಿಸುವಂತಹ ಒಂದು ನಿರ್ಧಾರಕ್ಕೆ ಬಂದಿದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ವಿಜಯೇಂದ್ರ ವಿರುದ್ಧ ರೆಬಲ್ಸ್ ಬಣದ ವಾಕ್ಸಮರ ಶುರುವಾಗಿದ್ದು ವಾರ್ನಿಂಗ್ ನೋಟಿಸ್ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂದಿದ್ರು ಯತ್ನಾಳ್ ಅವರು. ಬಟ್ ರೆಬಲ್ಸ್ ಬಣವನ್ನ ತಣ್ಣಗಾಗಿಸೋದಕ್ಕೆ ಹೈಕಮಾಂಡ್ ಒಂದು ಸೂತ್ರವನ್ನ ರೆಡಿ ಮಾಡಿಕೊಂಡಿದೆ. ಅದೇನಂತಂದ್ರೆ ಯತ್ನಾಳ್ ಬಣದ ಪ್ರಮುಖರಿಗೆ ರಾಷ್ಟ್ರೀಯ ಮಟ್ಟದ ಜವಾಬ್ದಾರಿಯನ್ನ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ ಸಿ.ಟಿ. ರವಿ ಅವರಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತ ಒಂದು ಹುದ್ದೆಯನ್ನು ಕೊಟ್ಟಿದ್ರಲ್ಲ, ಆ ತರ ಯತ್ನಾಳ್ ಬಣದ ಪ್ರಮುಖರಿಗೆ ಕೆಲವೊಂದಿಷ್ಟು ಹುದ್ದೆಗಳನ್ನು ಕೊಟ್ಟು ಸಮಾಧಾನ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲವರಿಗೆ ರಾಜ್ಯ ಬಿಜೆಪಿ ಸಂಘಟನೆಯಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನು ಕೊಡುವ ಸಾಧ್ಯತೆ ಇದೆ. ಇನ್ನು ರೆಬಲ್ಸ್ ಹುದ್ದೆ ನೀಡಿ ಕೋಪ ತಣ್ಣಗೆ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ರೆಡಿಯಾಗಿದೆಯಾ ಅನ್ನುವಂತಹ ಡೌಟ್ಗಳು ಶುರುವಾಗಿದೆ. ಯಾಕಂತಂದ್ರೆ ಇವತ್ತು ಯತ್ನಾಳ್ ಟೀಮ್ ಸಭೆಯನ್ನ ಮಾಡ್ತಾ ಇದೆ. ಜೊತೆಗೆ ಈ ಸಭೆಯಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಏನಂತಂದ್ರೆ ಮಾಧ್ಯಮದವರ ಮುಂದೆ ಓಪನ್ ಅಪ್ ಆಗಿ ಹೇಳ್ತಾರೆ ಯತ್ನಾಳ್ ಅವರು, ವಿಜಯೇಂದ್ರ ಅವರ ವಿರುದ್ಧ ನಾವು ಸಮರ ಸಾರಿದ್ದೀವಿ, ವಿಜಯೇಂದ್ರ ಅವರನ್ನ ಇಳಿಸ್ತೀವಿ ಅಂತ ಸಮರ ಸಾರಿದ್ದಾರಲ್ಲ, ಇವತ್ತಿನ ಸಭೆಯಲ್ಲಿ ಯಾವೆಲ್ಲ ಚರ್ಚೆಗಳು ಆಗತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಏನಂತಂದ್ರೆ ರಾಜ್ಯ ಉಸ್ತುವಾರಿಯವರನ್ನ ಚೇಂಜ್ ಮಾಡೋದು ಒಂದು ಕಡೆ ಆದರೆ ಈಗ ಹೈಕಮಾಂಡ್ ವಿಜಯೇಂದ್ರ ಅವರಿಗೂ ಕೂಡ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯತ್ನಾಳ್ ಮೇಲೆ ಕ್ರಮ ಇಲ್ಲ, ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ವಿಜಯೇಂದ್ರ ಬದಲಿಸಿದ್ರೆ ಕೆಲವೊಂದಿಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗುವಂತಹ ಸಾಧ್ಯತೆ ಇರುತ್ತೆ ಕಾಂಗ್ರೆಸ್ಗೆ. ಅಂದ್ರೆ ವಿರೋಧಿಗಳಿಗೆ ಇದೊಂದು ಅಸ್ತ್ರ ಸಿಕ್ಕಂಗಾಗತ್ತೆ. ಅಂದ್ರೆ ವಿಜಯೇಂದ್ರ ಅವರು ಸಮರ್ಪಕವಾಗಿ ತಮ್ಮ ಹುದ್ದೆಯನ್ನ ನಿರ್ವಹಿಸಿಲ್ಲ ಅನ್ನುವಂತಹ ಸಂದೇಶ ರವಾನೆಯಾಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಯತ್ನಾಳ್ ಟೀಮ್ ಅವರಿಗೆ ಕೆಲವೊಂದಿಷ್ಟು ಹುದ್ದೆಗಳನ್ನ ಕೊಟ್ಟು ಅವರನ್ನ ಸಮಾಧಾನ ಮಾಡ್ತಾರೆ. ಜೊತೆಗೆ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಲ್ಲ, ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಲ್ಲ, ಆದ್ರೆ ಯತ್ನಾಳ್ ಅವರಿಗೆ ಕೆಲವೊಂದಿಷ್ಟು ಹುದ್ದೆಗಳನ್ನ ಕೊಡ್ತಾರೆ. ಇನ್ನು ಆದ್ರೆ ಏನಂತಂದ್ರೆ ಹೈಕಮಾಂಡ್ ಈ ವಿಜಯೇಂದ್ರ ಅವರ ವೇಗಕ್ಕೆ ಬ್ರೇಕ್ ಹಾಕೋದಕ್ಕೆ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಏನಂತಂದ್ರೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ, ಇನ್ನು ತೆಗೆದುಕೊಂಡಿಲ್ಲ. ಬಟ್ ಏನಂತಂದ್ರೆ ಇನ್ಮುಂದೆ ಯಾವುದೇ ರಾಜ್ಯ ಬಿಜೆಪಿಯಲ್ಲಿ ನಿರ್ಧಾರಗಳನ್ನು ಎಲ್ಲವೂ ಕೂಡ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನೀಗ ವಿಜಯೇಂದ್ರ ಅವರು ಏನಾದರೂ ಡಿಸಿಷನ್ ತಗೊಳ್ಬೇಕಂತಂದ್ರೆ ಅದನ್ನ ಈಗ ವಿಜಯೇಂದ್ರ ಅವರು ಅಂದ್ರೆ ರಾಜ್ಯಾಧ್ಯಕ್ಷರು ತೆಗೆದುಕೊಳ್ಳಲ್ಲ, ಅದನ್ನ ಡೈರೆಕ್ಟ್ ಆಗಿ ಹೈಕಮಾಂಡೇ ತೆಗೆದುಕೊಳ್ಳುತ್ತೆ. ಅಂದ್ರೆ ವಿಜಯೇಂದ್ರ ಅವರ ಕಡೆಯಿಂದ ಹೆಸರಿಗೆ ಮಾತ್ರ ರಾಜ್ಯಾಧ್ಯಕ್ಷರು, ಬಟ್ ಎಲ್ಲ ಆಪರೇಟ್ ಎಲ್ಲ ಮಾಡೋದು ಏನಂತಂದ್ರೆ ಹೈಕಮಾಂಡ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳು ಶುರುವಾಗಿದೆ. ಇದು ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿರಬಹುದು ಅಥವಾ ರಾಜ್ಯ ಉಸ್ತುವಾರಿ ಬದಲಾವಣೆ ಆಗಿರಬಹುದು, ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೀತಿ ಬಿಜೆಪಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ವಿ. ಸಾಕಷ್ಟು ದಿನಗಳಿಂದ ಈ ಮುನಿಸ ಆಗಿರಬಹುದು, ಶೀತಲ ಸಮರ ಆಗಿರಬಹುದು, ಭಿನ್ನಾಭಿಪ್ರಾಯಗಳು ಬಿಜೆಪಿಯಲ್ಲಿದೆ. ಸೊ ಅದಕ್ಕೆ ಅಂತ ಅವರು ಒಂದಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ, ಎಲ್ರಿಗೂ ಬ್ರೇಕ್ ಹಾಕಬೇಕು ಅಂತ. ಅದು ಒಂದ್ ಕಡೆ ಆದ್ರೆ